ಇವತ್ತು ನಾನಿಲ್ಲಿ ಕಮಿಷನರ್ ಆಫೀಸ್ ಮುಂದೆ ಬಂದಿದ್ದೀನಿ. ಕೋಣಗುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ. ನನಗೆ ತುಂಬ ಟೋಟಲಿ ಹ್ಯಾರಾಸ್ ಮಾಡ್ತಿದ್ದಾರೆ. ಕೆಟ್ಟ ಮೆಸೇಜ್ ಕಳಿಸೋದು, ಐ ಲವ್ ಯು, ಯು ಆರ್ ವೆರಿ ಸೆಕ್ಸಿ, ಇನ್ನೂ ಕೆಟ್ಟದಾಗಿದೆ. ಆ ಮೆಸೇಜಸ್ ಎಲ್ಲ ನಿಮ್ಗೆ ಫಾರ್ವರ್ಡ್ ಮಾಡಿದ್ದಾರೆ ನಮ್ಮ ಅಡ್ವೊಕೇಟ್ ಅವರು. ಪ್ರತಿನಿತ್ಯ ಡೈಲಿ ಬೆಳಿಗ್ಗೆ ಫೋನ್ ಮಾಡ್ತಾರೆ, ಸಾಯಂಕಾಲ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಯಾಕೆ ವಾಪಸ್ ನೀನು ಮಾಡಲ್ಲ, ಯಾಕೆ ಮಾತಾಡ್ತಿಲ್ಲ ನನ್ನ ಹತ್ರ, ನಿಮ್ಮ ಮನೆಗೆ ಬರಬೇಕು ಅಂತಾರೆ. ಏನು ಅರ್ಥ ಸರ್? ನಾನು ಇನ್ಸ್ಪೆಕ್ಟ್ರು ಅಂದರೆ ಏನಕ್ಕೆ ನನ್ನ ಇನ್ಸ್ಪೆಕ್ಟ್ರು ಅಂತೀಯಾ, ನಾನು ನಿನ್ನ ಕ್ಲೋಸ್ ಫ್ರೆಂಡು ಅಂತಾರೆ. ಈಗ ನನ್ನ ಮೇಲೆ ರೌಡಿ ಶೀಟ್ ಮಾಡಿದ್ದಾರೆ. ರೌಡಿ ಶೀಟ್ ಮಾಡಿದ್ಮೇಲೆ ಇನ್ಸ್ಪೆಕ್ಟ್ರು ನನ್ನ ಹತ್ರ ಕ್ಲೋಸ್ ಫ್ರೆಂಡ್ ಹೆಂಗಾಗ್ತಾರೆ ಸರ್? 2009 ಆರ್ ಟಿ ನಗರಲ್ಲಿ ಹಿಂಗೆ ನ್ಯಾಯ ಕೇಳಕ್ಕೆ ಹೋದಾಗ ಅಲ್ಲಿ ಬಿ ಪಿ ಪ್ರಸಾದ್ ಅಂತ ಇರ್ತಾನೆ. ಅವನು ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ನನ್ನ ಹೆಂಡ್ತಿ ಮನೇಲಿಲ್ಲ, ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ, ನಿಮ್ಮ ಜೊತೆ ಏಕಾಂತವಾಗಿ ಇರಬೇಕು ಅಂತಾನೆ. ಆವಾಗಲೂ ಕಮಿಷನರ್ ಆಫೀಸಲ್ಲಿ ಬಂದು ಶಂಕರ್ ಬಿದ್ರೆ ಅವರು ಇದ್ದರು. ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬಂದಾಗ ಶಂಕರ್ ಬಿದ್ರೆ ಅವರು ರಿಲೇಟಿವು ಇಲ್ಲ, ನಾನು ಈ ಕಂಪ್ಲೇಂಟ್ ತೊಗೊಳಕ್ಕಾಗಲ್ಲ ಅಂತ ಅಂದರು. ನಾನು ಸ್ಟ್ರೈಟ್ ಹೋಗಿ TV9 ಕೂತ್ಕೊತೀನಿ. ಆವಾಗ ಶಂಕರ್ ಬಿದ್ರೆ ಅವರೇ ಲೈನಿಗೆ ಬರ್ತಾರೆ. ಏನಿದು ಇಷ್ಟು ಚಿಕ್ಕ ಇಶ್ಯೂ, ಇಷ್ಟು ದೊಡ್ಡದು ಮಾಡ್ತಿದ್ದೀರಾ, ಬ್ಯಾಂಗ್ಳೂರಲ್ಲಿ ಇದೆಲ್ಲ ಕಾಮನ್, ಈಸಿಯಾಗಿ ತೊಗೊಬೇಕು ಅಂತಾರೆ. ನನ್ನ ಜೊತೆ ಪ್ರಮೀಳಾ ನೇಸರ್ಗಿ ಅವ್ರು ಕೂತಿರ್ತಾರೆ, ಮಂಜುಳಾ ನಾಯ್ಡು ಅವ್ರು ಕೂತಿರ್ತಾರೆ, ವಿಮ್ಲಾ ಅವ್ರು ಕೂತಿರ್ತಾರೆ. ಆವಾಗ ನಾನೇ ಬೋಲ್ಡಾಗಿ ಮಾತಾಡ್ತೀನಿ, ಏನು ಸರ್ ಇದೆಲ್ಲ ಬ್ಯಾಂಗ್ಳೂರಲ್ಲಿ ಕಾಮನ್, ಈಸಿಯಾಗಿ ತೊಗೊಬೇಕಾ ಅಂತೀನಿ. ಅವರು ಒಂದು ಕಮಿಷನರ್ ಆಗಿ ಹಂಗೆ ಮಾತಾಡ್ತಾರೆ. ಹೌದು, ಇದೆಲ್ಲ ಬ್ಯಾಂಗ್ಳೂರಲ್ಲಿ ಎಷ್ಟೋ ರೇಪ್ ನಡೆಯುತ್ತೆ, ಇದು ಎಲ್ಲ ಈಸಿಯಾಗಿ ತೊಗೊಬೇಕು ಅಂತಾರೆ. ಸರ್ ನೀವು ಒಂದು ಕಮಿಷನರು ಅಂತ ಮಾತಾಡ್ತಿಲ್ಲ, ಒಂದು ಪಬ್ಲಿಕ್ ಥರ ಮಾತಾಡ್ತೀನಿ, ಬೇಜಾರು ಮಾಡ್ಕೊಂಬಿಡಿ. ಹೇಳಿ ಅಂತಾರೆ. ಇದೆಲ್ಲ ಬ್ಯಾಂಗ್ಳೂರಲ್ಲಿ ಕಾಮನ್ ಅಲ್ಲ ಸರ್, ಈಸಿಯಾಗಿ ತೊಗೊಬೇಕಲ್ಲ. ನಿಮ್ಮ ಹೆಂಡ್ತಿದೋ ನಿಮ್ಮ ಮಗಳದೋ ನಂಬರ್ ಕೊಟ್ಬಿಡಿ, ಡೈಲಿ ನಿಮ್ಮ ಮನೆಗೆ ಊಟಕ್ಕೆ ಬರಲಿ, ಏಕಾಂತವಾಗಿರಲಿ, ಬಿ ಪಿ ಪ್ರಸಾದ್ ಅಂತೀನಿ. ಶಂಕರ್ ಬಿದ್ರವರು ಇಲ್ಲ, ನಾನು ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತಾರೆ. ಟೇಬಲ್ ನೋಡ್ಕೊಂಡು ಹೇಳ್ತೀನಿ, ನೀವು ಸಸ್ಪೆಂಡ್ ಮಾಡದೆ ಹೋದರೆ ನಾನು ಇದೇ ಕಮಿಷನರ್ ಆಫೀಸ್ ಮುಂದೆ ಸೀಮೆಣ್ಣೆ ಹೊಯ್ಕೊಂಡು ಅಂಟಿಸ್ಕೊತೀನಿ ಅಂತ. ಅದು ಬಿಟ್ಟು 1 ವರ್ಷಕ್ಕೆ ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತಾರೆ ಬಸವನಗುಡಿ ಸ್ಟೇಷನಲ್ಲಿ. ರೌಡಿ ಶೀಟ್ ಓಪನ್ ಮಾಡಿದಾಗ 2017 ಇವರು ಇರ್ತಾರೆ ಇನ್ಸ್ಪೆಕ್ಟ್ರು ಪಾಪಣ್ಣ. ಎನ್ಕ್ವೈರಿಗೆ ಅಂತ ಕರೆಸ್ತಾರೆ ನನ್ನ. 2016 ಎನ್ಕ್ವೈರಿಗೆ ಅಂತ ಕರೆಸ್ತಾರೆ. ನಂಬರ್ ಕೇಳ್ತಾರೆ, ಇನ್ಸ್ಪೆಕ್ಟ್ರು ನಂಬರ್ ಕೇಳಿದಾಗ ಕೊಡಲೇಬೇಕು. ಕೊಟ್ಟಾಗ ಎಷ್ಟು ಫಿಲ್ತಿ ಲ್ಯಾಂಗ್ವೇಜಲ್ಲಿ ಮೆಸೇಜ್ ಮಾಡಿದ್ದಾರೆ ಅಂದರೆ ಅಷ್ಟು ಫಿಲ್ತಿ ಲ್ಯಾಂಗ್ವೇಜು. ಯು ಆರ್ ವೆರಿ ಸೆಕ್ಸಿ, ಅದು ಇದು, ನಾನು ನಿಮ್ಮ ಮನೆಗೆ ಬರಬೇಕು ಅಂತ. ಆವಾಗ ನಾನು ಕಂಪ್ಲೇಂಟ್ ಕೊಡೋಣ ಅಂತ ಕಮಿಷನರ್ ಆಫೀಸ್ ಒಂದು ಸತಿ ಶಂಕರ್ ಬಿದ್ರೆ ಅವ್ರ ಹತ್ರ ಬಂದಾಗಲೇ ನನಗೆ ನ್ಯಾಯ ಸಿಕ್ಕಿಲ್ಲ. ಈ ಕಂಪ್ಲೇಂಟ್ ಕೊಡೋಣ ಅಂತ DCP ಆಫೀಸ್ಗೆ ಹೋದರೆ ನನಗೆ ಏನಂತ ಥ್ರೆಟ್ ಕೊಟ್ಟರು, ಇನ್ನೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ನನ್ನ ಮಕ್ಕಳನ್ನ ಮರ್ಡ್ರ್ ಮಾಡಿಸ್ತೀನಿ ಅಂತ ಅಂದರು ಇನ್ಸ್ಪೆಕ್ಟ್ರು. ನಾನು ಅದನ್ನಲ್ಲೇ ಬಾಯಿ ಮುಚ್ಚಿದೆ, ಯಾಕೆಂದರೆ ನನ್ನ ಮಕ್ಕಳೇ ನನ್ನ ಜೀವನ. ಅಲ್ಲಿಗೆ ನಿಲ್ಲಿಸಿದೆ ಸರ್. ತಿರ್ಗಾ ಇವಾಗ ಕೋಣಗುಂಟೆಗೆ ಬಂದಿದ್ದಾರೆ. ಡೈಲಿ ಫೋನು, ನಿಮ್ಮ ಮನೆಗೆ ಬರ್ತೀನಿ. ಏನು ಸರ್, ಒಂದು 3 ಮಂತ್ಸಿಂದ ಫೋನ್ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಾರೆ, ಮೆಸೇಜ್ ಮಾಡ್ತಾನೆ ಇದ್ದಾರೆ. ಯಾಕೆ ಫೋನ್ ಮಾಡಲ್ಲ? ನಿಮಗೆ ರೆಕಾರ್ಡ್ ಕಳಿಸಿರ್ತಾರೆ ನಮ್ಮ ಅಡ್ವೊಕೇಟ್ ಅವರು. ಯಾಕೆ ಫೋನ್ ಮಾಡಲ್ಲ, ಯಾಕೆ ಮೆಸೇಜ್ ಮಾಡಲ್ಲ? ನಿಮ್ಮ ಮನೆಗೆ ನಾನು ಊಟಕ್ಕೆ ಬರ್ತೀನಿ, ನಾನು ಚಿಕನ್ ಮಾಡ್ತೀನಿ, ನಾನೇ ನಿಂಗೆ ತಿನ್ನಿಸ್ತೀನಿ. ಏನು ಸರ್, ಏನಕ್ಕೆ ಸರ್ ಅವ್ರು ತಿನ್ನಿಸ್ಬೇಕು ನನಗೆ? ಈಗ ನಾವು ಏನೂ ತಪ್ಪು ಮಾಡಿರಲಿಲ್ಲ ಅವತ್ತು. ಪ್ರಥಮ ಕೇಸಲ್ಲಿ ಅದು ಸುಳ್ಳು ಕೇಸ್ ಹಾಕಿದ್ರು, ಅದಾಯಿತು. ತಿರ್ಗಾ ಇವಾಗ ರಘು ಕೇಸಲ್ಲಿ ಏನಿಲ್ಲ, ನನ್ನ ಮಕ್ಕಳನ್ನ ನಾನು ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗಿದ್ದಕ್ಕೆ ಮಂಡ್ಯಲ್ಲಿ ಪೊಲೀಸ್ಗೆ ಅಡ್ಡಿ ಪಡಿಸಿದ್ರು ಅಂದ್ಬಿಟ್ಟು ಅಲ್ಲೊಂದು ಸುಳ್ಳು ಕೇಸ್ ಹಾಕಿದ್ರು. ತಿರ್ಗಾ ಕೋಕ್ ಆ್ಯಕ್ಟಲ್ಲಿ ರಘುಗೆ ಶೆಲ್ಟರ್ ಕೊಟ್ಟೆ ಅಂತ. ರಘುಗೂ ಇದಕ್ಕೂ ಸಂಬಂಧನೇ ಇಲ್ಲ, ಈ ಕೇಸ್ಗೂ. ರಘು ಇನ್ನೋಸೆಂಟು, ರಘುಗೂ ಇದಕ್ಕೂ ಸಂಬಂಧ ಇಲ್ಲ. ರಘು ನನ್ನ ಮೇಲೂ ಈ ಥರ ಸುಳ್ಳು ಕೇಸ್ಗಳು ಹಾಕಿದ್ರು, ನೀನು ಡಿಫೆಂಡ್ ಮಾಡ್ಕೊ, ನೀನು ಸ್ಟ್ಯಾಂಡ್ ತಗೋ ಅಂತ ನಾನು ಹೆಲ್ಪ್ ಮಾಡಿದ್ದು ನಿಜ ರಘುಗೆ. ರಘು ತುಂಬ ಇನ್ನೋಸೆಂಟು. ಸುಮ್ಮನೆ ಕೋಕ್ ಆ್ಯಕ್ಟ್ ಹಾಕಿ ಒಳಗೆ ಕೂಡಿಸಿದಾರಲ್ಲ. ಈಗ ಇಂಥವ್ರಿಗೆ ಏನು ಮಾಡ್ತೀರಾ? ಈಗ ಇವಾಗ ಈ ಕೇಸ್ ಪಾಪಣ್ಣ ಅವರು ನಿಮ್ಗೆ ಅರೇಂಜ್ ಮಾಡ್ತಿದ್ದಾರೆ ಅಂತ ನಿಮ್ಮ ಆರೋಪ. ಇವಾಗ ಕಂಪ್ಲೇಂಟ್ ಕೊಟ್ರಿ, ಪರ್ಟಿಕ್ಯುಲರ್ ಈ ಕೇಸ್ ಬಗ್ಗೆ ಮಾತ್ರ ಮಾತಾಡಿ. ಸರಿ ಸರ್, ಅಲ್ಲ ನಾನು ಈಗ ನಮಗೆ ಆ ಥರ ಅರೇಂಜ್ ಮಾಡಿ ಕೋಕ್ ಆ್ಯಕ್ಟ್ ಹಾಕಿ ನಮ್ಮನ್ನು ಒಳಗೆ ಕಳಿಸ್ರಲ್ಲ, ಈಗ ಪಾಪಣ್ಣಂಗೆ ನೀವೇನು ಮಾಡ್ತೀರಾ? ನೀವು ಹೇಳಿ ಸರ್. ನನಗೆ ಕಮಿಷನರ್ ಕೊಟ್ಬಿಟ್ಟು ಬಂದಿದ್ದೀವಿ ಸರ್, ಕಂಪ್ಲೇಂಟು ಕೊಟ್ಟಿದ್ದೀವಿ. ಸಿಪಿನ ಭೇಟಿ ಮಾಡಿದ್ರ? ಇವತ್ತು ಕಮಿಷನ್ ಸಿಕ್ಕಿಲ್ಲ, ದೇ ವಿಲ್ ಟೇಕ್ ಎ ಆ್ಯಕ್ಷನ್ ಅಂತ ಹೇಳ್ತೀನಿ ಅಂತ ಸರ್. ಇದು ಮುಗಿಸ್ಬಿಡಿ, ನಾನು ಮಾತಾಡ್ತೀನಿ. ಇವತ್ತು ಸರ್, ಈ ಕೇಸ್ ಸಂಬಂಧಪಟ್ಟಂತೆ ಇತ್ತು ಕಮಿಷನರ್ನ ಭೇಟಿ ಮಾಡಿದ್ರೆ ಏನು ಹೇಳಿದ್ರು? ಕಮಿಷನರ್ನ ಭೇಟಿ ಮಾಡೋಕ್ಕಾಗಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. ಕಮಿಷನರ್ನ ಭೇಟಿ ಮಾಡಿಲ್ಲ, ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪಾಪಣ್ಣ ಅಂತ ಕೋಣನಕುಂಟೆ ಪೊಲೀಸ್ ಇನ್ಸ್ಪೆಕ್ಟರು ಅಸಭ್ಯವಾಗಿ ಮೆಸೇಜ್ಗಳು ಮಾಡೋದು, ಕಾಲ್ ಮಾಡೋದು, ಏನೋ ಯಾರೂ ಇಲ್ಲ ಮನೇಲಿ ಬರಲ್ಲ ಅನ್ನೋದು, ಯಶು ಮುದ್ದು ಯಶು ಚಿನ್ನು ಅಂತಾರೆ. ಈ ಥರ ಸ್ಟ್ರಾಂಗ್ ಲೇಡಿಗೆ ಒಬ್ರಿಗೆ ಈ ಥರ ಮಾಡಿದ್ರೆ
ಇನ್ನೋಸೆಂಟ್ ಲೇಡೀಸ್ಗೆ ಹೆಂಗೆ ಮಾಡ್ಬೋದು? ಇನ್ನೋಸೆಂಟ್ ಲೇಡೀಸ್ ಎಲ್ಲ ಎಲ್ಲೋಗಬೇಕು ಕಂಪ್ಲೇಂಟ್ ಕೊಡಬೇಕಂದ್ರೆ ಈ ಥರ ಇದೊಂದೇ ಕೇಸಲ್ಲ, ತುಂಬ ಜನಕ್ಕೆ ಇದೇ ಥರ ಮಹಿಳೆಯರಿಗೆ ಈ ಥರ ಮೆಸೇಜ್ಗಳು ಮಾಡಿದ್ದಾರೆ. ಕೋಪ್ರೇಟ್ ಮಾಡಿದ್ರೆ ಮಾತ್ರ FIR ಮಾಡೋದು, ಕೋಪ್ರೇಟ್ ಮಾಡಿದ್ರೆ ಮಾತ್ರ ಇನ್ವೆಸ್ಟಿಗೇಷನ್ ಮಾಡೋದಂದರೆ ಅವ್ರ ಅಪ್ಪನ ಮನೆಯಿಂದ ದುಡ್ಡೆಲ್ಲ ಇಲ್ಲಿ ಆಗ್ತಾ ಇರೋದು ಯಾರೂ ಅವ್ರು ಕೊಡ್ತಾ ಇರೋದು, ಜನ ದುಡ್ಡು ಕೊಡ್ತಾ ಇರೋದು, ಜನಗಳ ತೆರಿಗೆಲಿ ಇವರೆಲ್ಲ ಕೆಲಸ ಮಾಡ್ತಾ ಇರೋದು. ಇವ್ರಿಗೆ ಗೌರ್ಮೆಂಟಿಂದ ಮೊಬೈಲ್ ಫೋನ್ ಕೊಡೋದು, ಕನೆಕ್ಷನ್ಸ್ ಕೊಡೋದು, ಜನಗಳ ಸಂಪರ್ಕ ಇಟ್ಕೊಳ್ಳಿ ಅಂತ, ಜನಗಳಿಗೆ ನ್ಯಾಯ ಕೊಡಿಸ್ಲಿ ಅಂತ ಅಲ್ಲ, ಜನಗಳಿಗೆ ನ್ಯಾಯ ಕೊಡಿಸ್ಲಿ ಅಂತಲ್ಲ, ಇವ್ರ ಸೆಕ್ಸಿ ಅಂತ ಮೆಸೇಜ್ ಮಾಡೋದಕ್ಕಲ್ಲ. ಈಗ ದೂರು ಕೊಟ್ಟರೆ ಸರ್? ದೂರು ಕೊಟ್ಟಿದ್ದೀವಿ. ನಮ್ಮ ಹೆಸರು ನರೇಶ್. ಅದು ಕ್ರಿಕೆಟ್ ಕೋಚ್ ನ್ಯೂಸ್ ಆಲ್ರೆಡಿ ವೈರಲ್ ಆಗಿದೆ. ಆಲ್ರೆಡಿ ಅವನು ಅರೆಸ್ಟ್ ಆಗಿದ್ದಾನೆ. ನಾನು ಪ್ರೆಗ್ನೆಂಟ್ ಲೇಡಿ ಇಟ್ಕೊಂಡು ಅವನು ಅಪ್ಸ್ಕೊಂಡಾಗಿದ್ದ. ನಾನು ಪಾಪಣ್ಣ ಹತ್ರ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಲಾ ಬುಕ್ ಎಸಿತಾರೆ ಸರ್ ಎದೆ ಮೇಲೆ. ನನಗೆ ಎಸೆದು ಬಿಟ್ಟು ಹೇಳ್ತಾರೆ 18 ಇಯರ್ಸ್ ಮೇಲೆ ಯಾರ ಜೊತೆ ಬೇಕಾನ ಇರಬಹುದು, ಅದನ್ನ ಕಾನೂನೇ ಇದು ಒಪ್ಪಿಗೆ ಕೊಟ್ಟಿದೆ. ಸೊ ನೀನು ಬಿಟ್ಟು ಹೋಗ್ಬೋದಲ್ವಾ ಅಂತ ಹೇಳ್ತಾನೆ. ನೀನು ಇದು ನೋಡೋಕೆ ಇಷ್ಟು ಚೆನ್ನಾಗಿದ್ಯಾ, ಅವನೇ ಬೇಕು, ಅವ್ನು ನೋಡೋಕೆ ಹೇಗಿದ್ದಾನೆ ಅಂತ ಹಿಂಗೆಲ್ಲ ಮಾತಾಡ್ದ. ನಾನು ಹೇಳಿದೆ ಸರ್ ನಾನು ಪ್ರೆಗ್ನೆಂಟ್ ಲೇಡಿ ಇದ್ದೀನಿ, ನಾನು ಬಿಟ್ಟು ಹೋಗಿದ್ದಾನೆ, ನ್ಯಾಯ ಕೊಡಿಸಿ ಅಂತಂದರೆ ಇವಾಗ FIR ಹಾಕಿದ್ರು ಕೂಡ ಅವನು ಏನು 15 ದಿನದಲ್ಲಿ ವಾಪಸ್ ಬರ್ತಾನೆ. ಅವರೇ ಎಲ್ಲ ಹೇಳ್ಬಿಡ್ತಾರೆ ನನಗೆ. 1 hour ಲೆಕ್ಚರ್ ಕೊಡ್ತಾನೆ ಸರ್ ನನಗೆ ಪಾಪಣ್ಣ. ನನ್ನ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇದೆ, ತಲೆ ಸುತ್ತು, ವಾಮಿಟ್ ಎಲ್ಲ ಅಂಥ ಸಿಮ್ಟಮ್ಸಲ್ಲಿ ನನಗೆ ಎದೆ ಮೇಲೆ ಲಾ ಬುಕ್ ಎಸಿದ್ರೆ ಏನು ಇಂಥವರೆಲ್ಲ ಏನಕ್ಕೆ ಇರಬೇಕು ಅಂತ ಅಧಿಕಾರದಲ್ಲಿ. ಮತ್ತು ನೋಡೋ ನೋಟನೂ ಅಷ್ಟೇ, ಸ್ಟ್ರಕ್ಚರ್ ನೋಡ್ತಾನೆ ಸರ್ ಅವನು ಅಂಥ ಟೈಮ್ನಲ್ಲಿ. ಅಂಥವರೆಲ್ಲ ಯೂನಿಫಾರ್ಮ್ ಏನಕ್ಕೆ ಬೇಕು ಅಂತ, ಒಂದು ವೃತ್ತಿಗೆ ಗೌರವ ಕೊಟ್ಕೊಂಡು ಬರ್ತಾರಾ ಅಥವಾ ಇಂಥ ಒಂದು ಅಸಭ್ಯವಾಗಿ ನಡ್ಕೊಳ್ಳೋಕ್ಕೆ ಅಂತ ಬರ್ತಾರಾ? ದಯವಿಟ್ಟು ಅಂಥವ್ರು ಇರಬಾರ್ದು ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ಇವತ್ತು ನಾನು ಮ್ಯಾಥ್ವಿಂದ ಅನ್ಯಾಯಕ್ಕೊಳಗಾಗ್ಬಿಟ್ಟು ನಾನು ಇವಾಗ ಬೀದಿಗೆ ಬಂದಿದ್ದೀನಿ. ಮನೆ ಮಠ ಇಲ್ಲದೆ ಇವತ್ತು ನಾನು ದುಡ್ಡಿಗೋಸ್ಕರ ನಾನು ಹೇಗೆಲ್ಲ ಸಂಪಾದನೆ ಮಾಡೋಕ್ಕೆ ಹೊರಟಿದ್ದೀನಿ ಅಂತಂದರೆ ಪಾಪಣ್ಣವ್ನು ಸಪೋರ್ಟ್ ಮಾಡಿ ನನಗೆ ಮದುವೆ ಮಾಡಿಸ್ಕೊಟ್ಟಿದ್ರೆ ಇವತ್ತು ನನ್ನ ಲೈಫ್ ಚೆನ್ನಾಗಿರ್ತಿತ್ತು. ಅಂಥ ಕಾಮುಕ ಅವನು 2700 ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದಾನೆ ಸರ್. ಸೇಮ್ ಪ್ರಜ್ವಲ್ ರೇವಣ್ಣನ ಥರನೇ ಕೇಸ್ ಇದು. ಅದು ಎಲ್ಲ ಬಂದು ನಿಮಗೆಲ್ಲ ಗೊತ್ತಿರೋಂಥ ವಿಚಾರನೇ. ಅದು ಮೀಡಿಯಾಗೆ ಪ್ರೊಡ್ಯೂಸ್ ಮಾಡಿಲ್ಲ. ಇದು ಏನು ಎವಿಡೆನ್ಸು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಲ್ಲ. ನನಗೆ ವಾಯ್ಸ್ ರೆಕಾರ್ಡ್ ಕೂಡ ಇದೆ ನನ್ನ ಹತ್ರ. ಅವ್ನು JCಯಿಂದ ಕಾಲ್ ಮಾಡಿಬಿಟ್ಟು ನಾನು ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಂತೆಲ್ಲ ಹೇಳಿ ಅದನ್ನ ಮಾಧ್ಯಮಕ್ಕೂ ನಾನು ಪ್ರೊಡ್ಯೂಸ್ ಮಾಡಿದ್ದೆ ಒಂದು ಸಲ ಲಾಸ್ಟ್ ಟೈಮು. ನನಗಿನ್ನೂ ನ್ಯಾಯ ಸಿಕ್ಕಿಲ್ಲ. ಅದರಲ್ಲಿ ಹೇಳ್ತಾನೆ ಅವನು, ನಾನು ಸ್ಟೇಷನಲ್ಲಿ ದುಡ್ಡು ಕೊಟ್ಟು ಸಾಲ್ವ್ ಮಾಡಿದ್ದೀನಿ, ಎವಿಡೆನ್ಸ್ ಪ್ರೊಡ್ಯೂಸ್ ಮಾಡಿಲ್ಲ ಕೋರ್ಟಿಗೆ ಅಂತ ಅಂದ್ಬಿಟ್ಟು. ಈ ಥರ ಅಂಥ ಕಾಮುಕರಿಗೆ ಸಪೋರ್ಟ್ ಮಾಡೋಗಿದ್ರೆ ನಮ್ಮಂಥ ಹೆಣ್ಮಕ್ಳು ಎಲ್ಲಿಗೆ ಹೋಗಬೇಕು? ಫಸ್ಟ್ ಆಫ್ ಆಲ್ ಪಾಪಣ್ಣ ಅನ್ನೋರು ನನಗೆ ಸಹಕಾರ ಕೊಟ್ಟು ನನಗೆ ಏನಾದ್ರು ಹೆಲ್ಪ್ ಮಾಡಿದ್ರೆ ಇವತ್ತು ನನ್ನ ಲೈಫ್ ಬೀದಿಗೆ ಬರ್ತಿರ್ಲಿಲ್ಲ. ಈಗ ನಾನು ಕೊಡಲ್ಲ, ಯಾಕೆ ಗೊತ್ತಾ? ನಿನ್ನ ಗಂಡನ್ನ ಅಲ್ಲಿ ಕಳಿಸ್ರೆ ಅವಾಗ ನೀನು ಅವ್ರ ಜೊತೆ ಆರಾಮಾಗಿರ್ಬೋದು. ಇಲ್ಲ ಸರ್, ಆಕ್ಚುಲ್ ಆಗಿ ಪಾಪಣ್ಣ ಬಂದು ಇಲ್ಲ ಸರ್, ಸಾರಿ ಮಾತಾಡಿ ಸರ್. ಪಾಪಣ್ಣ ದಯವಿಟ್ಟು ನನಗೆ 2 ಡೇಸ್ ನನಗೆ ಕಂಪ್ಲೇಂಟ್ ತೊಗೊಂಡಿಲ್ಲ ಸರ್. ಪಿಟಿಷನ್ ಕೂಡ ನನ್ನ ಹತ್ರ ಸಾಕ್ಷಿ ಇದೆ. ನಾನು ಮಹಿಳಾ ಆಯೋಗಕ್ಕೆ ಹೋಗಿ ನಾನು ಕಂಪ್ಲೇಂಟ್ ಮಾಡ್ಕೊಂಡು ಬಂದಿದ್ದ ದಿನ ಅವರು ಹೇಳಿದ್ರು ನಾಗಲಕ್ಷ್ಮಿ ಮೇಡಮ್ ಮೀರಾ ಅನ್ನೋ ಹುಡುಗಿನ ಕಳಿಸ್ತೀನಿ ಅಂತ. ನಾ ಹೋದಾಗ ಹೆಂಗೆ ಮಾತಾಡಿದ್ರು ಅಂದರೆ ಹಿಂಗೆ ಕೈ ತೋರಿಸ್ಕೊಂಡು ನೀನೇ ನಾ ಮೀರಾ ಅಂತಂದರೆ ನೀನಂತ ಗೊತ್ತಿರ ನಾನು ಇನ್ನೂ ಸೇರಿಸ್ಬಿಟ್ಟು ಹೇಳ್ತೀರ ನೀನು ಇವಳ ಮೇಲೆ ಇನ್ನೂ ಬೇಜಾನ್ ಕೇಸ್ಗಳಿವೆ ಅಂತ ಅಂದ್ಬಿಟ್ಟು ಅಂತ ಎಷ್ಟು ಕೇಳ್ಕೊಂಡೆ ಸರ್. ಕಾಲು ಹಿಡ್ಕೊಂಡಿದ್ದೀನಿ ಗೊತ್ತಾ ಪಾಪಣ್ಣಂದು. ನಾನು ಪ್ರೆಗ್ನೆಂಟ್ ಇದ್ದೀನಿ ಸರ್, ನನಗೆ ನ್ಯಾಯ ಕೊಡಿಸಿ, ನಂಗೆ ಹಿಂದೆ ಮುಂದೆ ಯಾರಿಲ್ಲ. ಅವನಿಂದ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, 1.5 ವರ್ಷ ನಾವಿಬ್ಬರು ಜೊತೆನಲ್ಲಿದ್ದೀವಿ ಅಂತ ಅಂದರೂ ಪಾಪಣ್ಣ ಬಂದ್ಬಿಟ್ಟು ನಾನು ಮಗು ಇಟ್ಕೊಂಡು ಏನು ಮಾಡಲಿ ಅಂತಂದರೆ ನಿನ್ನ ತಾಯ್ತನದ ಹಕ್ಕು ಅದು. 32 ವರ್ಷ ಆದಮೇಲೆ ಅದು ನಾವೇನು ಹೇಳಲಿಕ್ಕೆ ಬರಲ್ಲ. ಮದುವೆ ಮಾಡಿಸ್ಕೊಡಿ ಅಂತಂದರೆ ಹೇಳ್ತಾನವನು ನಾವು ಮಾಡ್ಸೋಕ್ಕೆ ಬರಲ್ಲ ಕಣಮ್ಮ, ಅವ್ನು ಒಪ್ಪಿಲ್ಲ ಅಂದರೆ ಏನು ಮಾಡಿ ನನಗೆ ಎಲ್ಲ ಅವರೇ ಜಡ್ಜ್ಮೆಂಟ್ ಅವರೇ ಕೊಟ್ಬಿಡ್ತಿದ್ದಾರೆ ಸರ್. ಕಂಪ್ಲೇಂಟ್ ಮಾತ್ರ ತೊಗೊಂಡಿಲ್ಲ. ಮತ್ತು ಅಲ್ಲಿ ಡಬಲ್ ಸ್ಟಾರ್ ಅವರು ಇದು ಪಿಟಿಷನ್ ಥರ ತೊಗೊಳಕ್ಕೆ ಹೇಳ್ತಾರೆ, ಕಂಪ್ಲೇಂಟ್ ತೊಗೋಬೇಡ ಅಂತ ನನ್ನ ಮುಂದೆನೇ ಹೇಳ್ತಾರೆ. ಈವನ್ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಹೇಳಿದ ಮೇಲೂ ಕೂಡ. ನೆಕ್ಸ್ಟು ನಾನು ಅದ್ರ ನಾಳೆ ನ್ಯೂಸ್ ಫಸ್ಟಲ್ಲೆಲ್ಲ ಫಸ್ಟ್ ಟೆಲಿಕಾಸ್ಟ್ ಆಯಿತು. ನನಗೆ ಕಾಲ್ ಮಾಡಿ ಹೇಳ್ತಾರೆ, ಯಾಕಮ್ಮ ನ್ಯೂಸಲ್ಲೆಲ್ಲ ಮಾತಾಡ್ತೀಯ, ನಾವು FIR ಹಾಕಲ್ಲ ಅಂತ ಹೇಳಿದ್ವು ಅಂತ ರೆಕಾರ್ಡೆಲ್ಲ ಮಾಡ್ಕೊತಾರೆ. ನಾ ಹೇಳಿದೆ ನೀವು 2 ಡೇಸ್ ನನಗೆ ಕಂಪ್ಲೇಂಟ್ ತೊಗೊಂಡಿಲ್ಲ ನೀವು ಅಂತ ಹೇಳಿದ್ದೀನಿ ನಾನು. ಕೊನೆಗೆ DCP ಆಫೀಸ್ಗೆ ಹೋಗಿ ಅಲ್ಲಿ ನಾನು ರೈಸ್ ಮಾಡಿ ಬಂದ ಮೇಲೆ ಅವರು ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದಿದ್ದು. ನೆಕ್ಸ್ಟ್ ಅವನು ದುಡ್ಡು ಕೊಟ್ಟು ಡೀಲ್ ಮಾಡ್ಕೊಂಡಿರೋದಕ್ಕೂ ನನ್ನ ಹತ್ರ ಸಾಕ್ಷ್ಯಾಧಾರಗಳಿದೆ. ಬಟ್ ಅವ್ನು ಆಚೆ ಬಂದು ಇವತ್ತು ಚೆನ್ನಾಗಿದ್ದಾನೆ ಸ್ವಂತ ಮನೇಲಿ. ಬಟ್ ನನಗಿವಾಗ ಮನೆ ಇಲ್ಲ, ಮಠ ಇಲ್ಲ. ನಾನು ಸಫರ್ ಮಾಡ್ತಿದ್ದೀನಿ. ನಾನು ಇದೆಲ್ಲ ಮುಖವಾಡ ಹಾಕೊಂಡು ನಾನು ಇವಾಗ ಸಂಪಾದನೆ ಮಾಡ್ಕೊಂಡು ಹೋಗ್ತಿದ್ದೀನಿ. ಪಾಪಣ್ಣವ್ರ ಮೇಲೆ ನಾನು ಕೊಟ್ಟಿರೋದಲ್ಲ ಸರ್, ನಂಗೆ ಅವರಿಂದನೇ ಅನ್ಯಾಯ ಆಗಿದ್ದು. ನಾನು ಹಿಂದೆ ಮುಂದೆ ನನಗೆ ಯಾರೂ ಇಲ್ಲ. ನಾನು ನ್ಯಾಯಕ್ಕಾಗಿ ಸಿನ್ಸ್ ಸೆಪ್ಟೆಂಬರಿಂದ ಹೋರಾಡ್ತಿದ್ದೀನಿ ನಾನು. ಇದಕ್ಕೆಲ್ಲ ಕಾರಣ ಪಾಪಣ್ಣ ಅವರೇನೆ. ಪಾಪಣ್ಣ ಅವರು ನಿಮ್ಗೆ ಹೇಳಿದ್ರು ನಿಮ್ಮ ವೈಯಕ್ತಿಕ ವಿಚಾರ, ನಾವು ಮದುವೆ ಮಾಡ್ಸೋಕ್ಕಾಗೋದಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ FIR ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಕೇಸ್ಗೂ ಬೇಲ್ ಅಂತ ಇರುತ್ತೆ, ಅವ್ರು ಬೇಲ್ ತೊಗೊಂಡು ಬಂದಿದ್ದಾರೆ. ಈಗ ನಿಮ್ಮ ಅಲಿಗೇಷನ್ ಏನು? ಅಲಿಗೇಷನ್ ಬಂದು ಒಂದು ಪ್ರೆಗ್ನೆಂಟ್ ಲೇಡಿ ಹೋದಾಗ ಇವಾಗ ಅವ್ರಿಗೆ ಅಧಿಕಾರ ಏನಕ್ಕೆ ಸರ್ ಕೊಟ್ಟಿರ್ತಾರೆ? ಯಾಕೆ ನ್ಯಾಯನ ಅವ್ರಿಗೆ ಒಂದು ಅನಲೈಸ್ ಮಾಡಿ ಒಂದು ನ್ಯಾಯ ಕೊಡಿಸೋ ಅಷ್ಟು ಸೆನ್ಸ್ ಇರಲ್ವಾ ಅವರಿಗೆ? ಯಾಕೆ ಎಷ್ಟು ಜನ ಪೊಲೀಸವ್ರು ಏನು ಮದುವೆ ಮಾಡಿಸ್ಕೊಟ್ಟಿಲ್ವಾ? ಯಾಕೆ ಅವನ ಬಾಯಲ್ಲೇ ಬಂದಿದೆ ಪ್ರೆಗ್ನೆಂಟ್ ಮಾಡಿದ ನಿಜ ಅಂತ. ಅಷ್ಟು ನೋಡಿದ್ಮೇಲೆ ಒಂದು ಮದುವೆ ಮಾಡಿಸ್ಕೊಡಿ ಅಂತ ಅನ್ಯಾಯ ಕೇಳೋಕೋರೆ ಏನು ಇಲ್ಲಿವರೆಗೂ ತೊಗೊಂಬರ್ಬೇಕಾ ಅವರು? ಏನಕ್ಕೆ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾರೆ ಅವರು ಫಸ್ಟು? ಯಾಕೆ ಯೂನಿಫಾರ್ಮ್ಗೆ ಬೆಲೆ ಕೊಟ್ಟು ಡ್ಯೂಟಿ ಮಾಡೋಕ್ಕಾಗಲ್ವಾ ಅವ್ರ ಕೈಲಿ?
ಇಲ್ಲಿಗಲ್ ಆಗಿ ಏನೇನೋ ಮಾಡ್ತಾರೆ, ನ್ಯಾಯ ಕೊಡ್ಸೋಕೆ ಏನು ಕಷ್ಟನ ಅವ್ರಿಗೆ? ದುಡ್ಡು ತೊಗೊಂಡು ತಿನ್ನೋದಕ್ಕಿಂತ ಅವ್ರು ಏನಕ್ಕಿಂತ ಅವ್ರು ಇರಬೇಕಿಲ್ಲಿ? ನಿಮ್ಮ ಹೆಸರು? ಬೇಡ ಸರ್, ಇನ್ನು ನಮ್ಮ ಏರಿಯಾಗೆ ಬಂದರೆ ಎಷ್ಟು ಹುಡುಗಿರು ಕಣ್ಣೀರು ಹಾಕ್ತಿದ್ದಾರೆ ಅವನಿಂದ. ಇದು ಈಗಾಗಲೇ 2 ಸತಿ ಸಸ್ಪೆಂಡ್ ಆಗೋನೆ, ಅವನೇನು ತಲೆ ಕೆಡ್ಸ್ಕೊಳಲ್ಲ. ಏನು ಸಸ್ಪೆಂಡ್ ಆದರೆ ನೆಕ್ಸ್ಟು ತಿರ್ಗಾ ಡ್ಯೂಟಿಗೆ ಹಾಕ್ತಾರೆ ಸಿದ್ದರಾಮಯ್ಯ ಸರ್ಕಾರ. ಇವತ್ತು ನನ್ನ ಮಗು ಸಾಯೋದಕ್ಕೆ ಹೊಟ್ಟೆನಲ್ಲಿ ಓಡಾಡಿ ಸಾಕಾಗಿದೆ ಸರ್. ನನಗೆ ಎಷ್ಟು ಪ್ರೆಗ್ನೆಂಟ್ ಇದ್ದಾಗಿಂದ ಅವ್ನು ನನಗೆ ಕಂಪ್ಲೇಂಟ್ ತೊಗೊಳ್ದೇ ಇರೋ ಕಾರಣ ಮಹಿಳಾ ಆಯೋಗಕ್ಕೆ, ಕೆಂಗೇರಿನಲ್ಲಿ ಇದು ಜ್ಞಾನ ಭಾರತಿ DCP ಆಫೀಸ್ಗೆ ಜರ್ನಿ ಮಾಡಿ ಅಬಾರ್ಟ್ ಆಗಿ ರಕ್ತಸ್ರಾವಾಗಿ ಅದ್ರ ಮೇಲೆ ಬಿದ್ದು ಒದ್ದಾಡಿ ಕಣ್ಣೀರು ಹಾಕಿದ್ದೀನಿ. ಸರ್ವನಾಶ ಆಗೇ ಆಗ್ತಾನೆ ಅವನು. ಸೀರಿಯಸ್ ಆಗಿ ಹೇಳ್ತೀನಿ ಸರ್, ಈ ಕಣ್ಣೀರು ಶಾಪ ತಟ್ಟೆ ಬಿಡಲ್ಲ ಅವನಿಗೆ. ಎಷ್ಟು ಕಣ್ಣೀರು ಹಾಕಿದ್ದೀನಿ ಅಂದರೆ ಇವತ್ತು ನನ್ನ ಸ್ಟೇಜ್ಗೆ ಅವನೇ ಕಾರಣ. ನನ್ನ ಲೈಫೇ ಸ್ಪಾಯ್ಲ್ ಆಗಿದೆ ಅವನಿಂದಾನೆ. ಒಂದು ನ್ಯಾಯ ಕೊಡ್ಸೋಕೆ ಅವನ ಕೈಲಾಗಿಲ್ಲ. ಎಂಥ ಪೊಲೀಸ್ ಅಧಿಕಾರಿ ಅವನು. ನಾನು ಸಸ್ಪೆಂಡ್ ಮಾಡಿ ನಿಲ್ಸಿದ್ದೀನಿ. ಜಡ್ಜೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು, ದ ಲೇಡಿ ಈಸ್ ಲಿಟ್ರೇಟ್, ಶಿ ಇಸ್ ಫೈಟಿಂಗ್ ಫಾರ್ ಇಟ್. ಇಫ್ ಶಿ ವಾಸ್ ಇನ್ ಇಲಿಟ್ರೇಟ್ ವಾಟ್ ವುಡ್ ಹ್ಯಾವ್ ಬೀನ್ ಅವರ್ ಫೇಟ್ ಅಂತ. ಅರ್ಥ ಆಯ್ತಾ? 6 ಜನನು ಇವತ್ತು ಬಂದು ಯಾರು ಫೇಕ್ ಕೇಸ್ ಹಾಕಿದಾರೋ 6 ಜನನು ಬಂದು ಇವತ್ತು ಹೈಕೋರ್ಟಲ್ಲಿ ನಿಂತ್ಕೊಂತಾರೆ ಸರ್. ಇವ್ನು 7ನೇ ಅವನು. ಇಲ್ಲೆಲ್ಲ ಬಂದು ನಾವು ನ್ಯಾಯ ಕೇಳ್ತೀವಿ ಅಂದರೆ ಅವ್ರು ಕೊಡಲ್ಲ ಸರ್. ಶಂಕರ್ ಬಿದ್ರೆ ಅವರೇ ಕೊಟ್ಟಿಲ್ಲ, ಇವ್ರು ಕೊಡ್ತಾರೆ ಸರ್. ಏನಂದರೆ ಇದು ತಲುಪಬೇಕು ಸರ್. ಇಂಥವ್ರು ಫಸ್ಟ್ ಆಫ್ ಆಲ್ ಇಂಥವ್ರಿಂದ ಇನ್ನೊಬ್ರಿಗಾದರೂ ತಿದ್ದುಕೊಳ್ಳಿ, ಅಟ್ಲೀಸ್ಟ್ ಸ್ಟಾಪ್ ಆಗಲಿ ಇಂಥದ್ದೆಲ್ಲ. ಯಾಕಂದರೆ ಒಬ್ರಿಗೆ ಹಿಂಗೆ ಮಾಡಿದಾಗ ಇನ್ನೊಂದು ಕಡೆ ಅಲರ್ಟ್ ಆಗಲಿ ಸರ್. ಇಷ್ಟೇ ಇನ್ನೇನಿಲ್ಲ ಕನ್ಸರ್ನ್ ಇಲ್ಲಿ. ನಂತರ ಎಷ್ಟು ಜನಕ್ಕೆ ಅನ್ಯಾಯ ಮಾಡಿಲ್ಲ ಅಂತ ಗ್ಯಾರಂಟಿ ಇದೆ ಅವರಿಗೆ. ನನ್ನ ಕನ್ಸರ್ನು ನನಗೆ ಎಂಡಾಗಲಿ ಇದೆಲ್ಲ. ಇನ್ನು ನಂತರ ಅನ್ಯಾಯಕ್ಕೆ ಒಳಗಾಗಿ ಯಾರಾದರೂ ಕಂಪ್ಲೇಂಟ್ ಕೊಡೋಕೆ ದಯವಿಟ್ಟು ತೊಗೋಬೇಕಷ್ಟೇ. ಅಷ್ಟು ಒಂದೇ ಕನ್ಸರ್ನ್ ನನಗೆ. ನಾನು ಅನ್ಭವಿಸಿದ್ದು ನನಗೆ ಗೊತ್ತು. ನಾನು ಪ್ರೆಗ್ನೆಂಟ್ ಅಬೌಟ್ ಆಗಿ ಏನೇನು ಅನ್ಭವಿಸಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ. ಈಗ ನಾನು ಹೆಲ್ತ್ ಹಾಳಾಗಿದೆ, ನಾನು ಸಪೋರ್ಟ್ ಮಾಡ್ತಿಲ್ಲ, ಹೆಲ್ತ್ ನನಗೆ ಗೊತ್ತಾ. ಅಂದರೂ ನಾನು ಹೋರಾಡಿ ನನ್ನ ದುಡಿಮೆ ನಾನು ಎಲ್ಲೋದವನು ನನ್ನ ಮಗ ಕುತ್ಕೊಂಡಲ್ಲಿ ಕರ್ದಿರಿ ಆಗಲಿ ಅವರೇ ಬೇಕಾ ಏನು